ರಾಜ್ಯ ಎಸ್ಟಿ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ವೀರಭದ್ರಪ್ಪ ನಾಯಕ್ ಅವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬುರದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ನೋರ್ವ ವಿಜಯ್ ತುಂಬುರದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ತರನಾಗಿ ಈ ವೇದಿಕೆ ಮೇಲೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ರುದ್ರೇಶ್ ಡಾಗಿ ಬಿಜೆಪಿ ಮುಖಂಡರು ಅವರು ಕೂಡ ವೇದಿಕೆ ಮೇಲೆ ಬರಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನೋರಾಗಿರ್ತಕ್ಕಂಥ ಬಿಜೆಪಿಯ ನಿಕಟಪೂರ್ವ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿರ್ತಕ್ಕಂಥ ವಿರೂಪಾಕ್ಷಪ್ಪ ಬಾರ್ಕೇರ್ ಅವರು ಕೂಡ ಈ ವೇದಿಕೆ ಮೇಲೆ ಬರಬೇಕು. ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬರಿಂದ ಸ್ವಾಗತ ಕೊಡ್ತಾ ಇದ್ದೇನೆ. ಅವರಿವರೆಲ್ಲದ ಎಲ್ಲರೂ ಇವತ್ತು ಐತಿಹಾಸಿಕ ಆನೆಗುಂದಿ ಗ್ರಾಮದಲ್ಲಿ ತುಂಗಭದ್ರೆಯ ದಡದಲ್ಲಿ ಆಂಜನೇಯ ಜನ್ಮಸ್ಥಳ ಅಂಜನಾದ್ರಿಯ ಪಾದಕ್ಕೆ ಪಣಮಿಟ್ಟು ಚುನಾವಣೆ ನಿಮಿತ್ತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾಗಿರುವಂತಹ ಡಾಕ್ಟರ್ ಕೆ ಬಸವರಾಜ್ ಅವರ ಪರ ಪ್ರಚಾರಾರ್ಥವಾಗಿ ನಮ್ಮ ಆನೆ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮೆಲ್ಲರ ಹಿರಿಯರು, ಈ ಕ್ಷೇತ್ರದ ಜನಪ್ರಿಯ ಶಾಸಕ ಆಗಿರುವಂತ ಜನಾರ್ದನ್ ರೆಡ್ಡಿ ಅವರೇ, ಹಾಗೆ ಶ್ರೀರಂಗದೇವರಾಯಲ್ ಅವರೇ, ಶ್ರೀಕೃಷ್ಣ ದೇವರಾಯಲ್ ಅವರೇ, ಹಾಗೆ ರಾಜ್ಯ JDS ನ ಪ್ರಧಾನ ಕಾರ್ಯದರ್ಶಿಗಳು, ಮುಖಂಡರು ಆಗಿರುವಂತಹ ರಾಜ್ಯದ ST ಮೋರ್ಚಾದ ಕಾರ್ಯಕಾರಿಣಿ ಸದಸ್ಯರಾಗಿರುವಂತಹ ವೀರಭದ್ರಪ್ಪ ನಾಯಕ್ ಅವರೇ, ಹಾಗೆ ನಮ್ಮ ಈ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾಗಿರುವಂತಹ ಸಿದ್ದರಾಮ ಸ್ವಾಮಿ, ದಿಪ್ಪೇಂದ್ರ ಸ್ವಾಮಿ ಅವರೇ, ಹಾಗೆ ಹನುಮಂತಪ್ಪ ನಾಯಕ್ ಅವರೇ, ರುದ್ರೇಶ್ ಜಾಗಿ ಅವರೇ, ಸಿಂಗಾಳ ಅವರೇ, ಹಾಗೆ ಮನೋಹರಗಡ ಹೇರೂರ್ ಅವರೇ, ಹನುಮಂತಪ್ಪ ನಾಯಕ್ ಅವರೇ, ವೇದಿಕೆ ಮೇಲಿರುವಂತಹ ನಮ್ಮ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ, ಮಹಿಳಾ ಮೋರ್ಚಾದ ಅಧ್ಯಕ್ಷನೇ ಹುಲಿಗೆಮ್ಮ ನಾಯಕ್ ಅವರೇ, ಜಿಲ್ಲಾ ಕಾರ್ಯದರ್ಶಿ ಪದ್ಮಾ ಅವರೇ, ರಾಜೇಶ್ವರಿ ಅವರೇ, ಚಂದ್ರನಗೌಡ್ರೆ, ವಿರೂಪಾಕ್ಷಪ್ಪ ಬಾರ್ಕೆ. ಮುಂಬರುವ ದಿನಮಾನದಲ್ಲಿ ನಮ್ಮೆಲ್ಲ ದೇವರು ಉಳಿಬೇಕು, ದೇವಸ್ಥಾನ ಉಳಿಬೇಕು, ಹಣೆಗೆ ತಿಲಕ ಹಚ್ಚಬೇಕು, ಭಗವದ್ಗೀತೆ ನಮ್ಮೆಲ್ಲರಿಗೆ ರಕ್ಷಣೆ ಬೇಕಾಗಿದೆ. ಆಳುವ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ದಮನಕಾರಿ ನೀತಿಯನ್ನ, ಹಿಂದೂಗಳ ಸಂಪ್ರದಾಯಗಳನ್ನ, ಹಿಂದೂಗಳ ಪರಂಪರೆಯನ್ನ ಹತ್ತಿಕ್ಕುವ ಇದಕ್ಕೆಲ್ಲ ಒಂದೇ ಪರಿಹಾರ. ಇವತ್ತು ಭಾರತೀಯ ಜನತಾ ಪಕ್ಷ ಈ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ಗೆಲ್ಲಬೇಕು. ಇವತ್ತು ಕೇಂದ್ರದಲ್ಲಿ ನರೇಂದ್ರ ಪ್ರಧಾನಿ ಆಗೋದು ನಿಶ್ಚಿತ. ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಮುಖಂಡರ ಕೈ ಬಲಿಗೊಳಿಸುವ ಕೆಲಸ ತಾವೆಲ್ಲ ಮಾಡ್ಬೇಕಂತ ಹೇಳ್ತಾನೆ. ಹೇಳೋ ಮಾತನ್ನು ಮುಗಿಸ್ತಾರೆ. SSLC ಆದ್ಮೇಲೆ ರಾಜುಗೆ ಕಾಡ್ತಾ ಇರೋ ಒಂದೇ ಪ್ರಶ್ನೆ, ರಾಜು ಮುಂದೆ ಏನಪ್ಪ? ಮೊದಲ ಇಂಜಿನಿಯರಿಂಗ್ ಮಾಡ, ಬೇಗ ಡಾಕ್ಟರ್ ಆಗಿ ನನ್ ವಾಸಿ ಮಾಡಪ್ಪ. ಲೈಫ್ ನ ಇಂಪಾರ್ಟೆಂಟ್ ಡಿಸಿಷನ್ಸ್ ನ ರಾಜು ತರ ತಗೊಳ್ಬೇಡಿ. ನಿಮ್ಮ ಭವಿಷ್ಯ ರೂಪಿಸುವ ಹಾದಿಯಲ್ಲಿ ನಾವು ಜೊತೆಗಿರ್ತೀವಿ. ಪರಿಶ್ರಮ PU ಕಾಲೇಜ್, ಇಟ್ ಮ್ಯಾಟರ್ಸ್ ವೆರ್ ಯು ಸ್ಟಾರ್ಟ್. ಆಗಿರುವಂತ ಇಕ್ಬಾಲ್ ಅನ್ಸಾರಿ ಅವರು ಕೆಲವೊಂದು ಮಾತುಗಳನ್ನ ಮಾತಾಡ್ತಾ ಇದ್ರು. ಬಹಳ ಏಕವಚನದಲ್ಲಿ ಅವ ಇವ ಎಲ್ಲಿದ್ರು ಕೂಡ ನೋಡ್ರಿ ಅಂತೇಳಿ ನನ್ನ ಅಕ್ಕ ತಂಗಿರಿಗೆ ನಾನು ಏನೋ ಒಂದು ಸಂದೇಶ ಕೊಡ್ತಾ ಇದ್ದೀನಿ ಅಂತ ಮಾತಾಡ್ತಾ ಇದ್ರು. ನಾನು ಕೂಡ ಲೇ ಇಕ್ಬಾಲ್ ಅಂತ ಅನ್ಬೇಕಂದ್ರೆ ಒಂದೇ ಸೆಕೆಂಡ್ ನನಗೆ ಟೈಮ್. ಏನ್ ಜಾಸ್ತಿ ಸಮಯ ನನಗೇನು ಬೇಕಾಗಿಲ್ಲ. ನಿನ್ನಂತ ಏಕವಚನದಲ್ಲಿ ಮಾತಾಡಿ ರಾತ್ರಿ ಹೊತ್ತು ಮಾತ್ರ ಕೆಲಸ ಮಾಡೋ ರಾಕ್ಷಸರಂತ ರಾಜಕೀಯ ನಾಯಕರನ್ನ ಬಳ್ಳಾರಿಯಲ್ಲಿ ಶಾಶ್ವತವಾಗಿ ಅವ್ರ ಮನೆಯಲ್ಲಿ ಕೂಡಿಸಿದ್ವಿ ನಾವು. ಇವತ್ತು ನಾನು ಗಂಗಾವತಿಗೆ ಬಂದಿರುವಂಥದ್ದು 12 ವರ್ಷಗಳ ನಂತರ ರಾಜಕೀಯ ಪುನರ್ಜನ್ಮ ಪಡೆಯೋದಕ್ಕೆ. ನಾನು ಇಲ್ಲಿಗೆ ಬಂದಿದ್ದು ಪರಣ್ಣ ಅವ್ರನ್ನ ಸೋಲಿಸ್ಲಿಕ್ಕೆ ನಾನು ಬಂದಿಲ್ಲ, ಇಕ್ಬಾಲ್ನ ಸೋಲಿಸ್ಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ತಮಗೆಲ್ಲ ಗೊತ್ತಿರಬಹುದು, ನಾನು ಯಾವುದೇ ಚುನಾವಣಾ ಪ್ರಚಾರದಲ್ಲಿ ಪರಣ್ಣ ಅವ್ರ ಬಗ್ಗೆ ನಾನು ಒಂದು ಮಾತನ್ನು ಕೂಡ ಎಲ್ಲೂ ಕೂಡ ನಾನು ಮಾತಾಡಲಿಲ್ಲ ಬಂಧುಗಳೇ. ನಾನು ಮತ್ತು ಇವಾಗ ಅವನಿಗೆ ತಲೆ ಕೆಟ್ಟೋಗ್ಬಿಟ್ಟಿದ್ದೆ. ಸಾರಿ, ಅವನಂತ ನಾನು ಅಂದಿದ್ದು ತಪ್ಪು. ಇಕ್ಬಾಲ್ ಅನ್ಸರ್ ನನಗಿಂತ ವಯಸ್ಸಲ್ಲಿ ದೊಡ್ಡವನು. ತಲೆ ಕೆಟ್ಟೋಗ್ಬಿಟ್ಟು ಇವಾಗ ಏನ್ ಮಾಡ್ತಾ ಇದ್ದಾನೆ, ದಿನಾ ಬೆಳಿಗ್ಗೆ ಒಂದು ಆಡಿಯೋ ಬಿಡುಗಡೆ ಮಾಡ್ತಾನೆ. ಬಂಧುಗಳೇ, ಶ್ರೀನಾಥ್ ಮತ್ತು ಮಲ್ಲಿಕಾರ್ಜುನ್ ನಾಗಪ್ಪ ಏನ್ ಮಾಡ್ತಾ ಇದ್ದಾರೆ ಅದು ಡೂಪ್ಲಿಕೇಟ್ ಕಾಂಗ್ರೆಸ್, ನಂದು ಒರಿಜಿನಲ್ ಕಾಂಗ್ರೆಸ್.
ಯಾರು ಅವ್ರ ಮೀಟಿಂಗ್ ಹೋಗ್ಬೇಡ್ರಿ ಅಂತೇಳಿ ದಿನಾ ಒಂದು ಆಡಿಯೋ ಬಿಡುಗಡೆ ಮಾಡಿ ಒಯ್ಕೊಂತ ಇದ್ದಾನೆ. ಅಂದ್ರೆ ಇವತ್ತು ಅವರು ಮಾರೋಗಿದ್ದಾರೆ, ಫುಟ್ಬಾಲ್ಗೆ ಮಾಡಿದ್ದಾರೆ, ಇವಾಗ ಬಿಜೆಪಿಗೆ ಮಾಡಿಬಿಡ್ತಾರೆ ಅಂತ ಹೇಳಿ. ಅಂದ್ರೆ ಹೇಗಾಗ್ಬಿಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ನಾನು ಹೇಳ್ಬೇಕಂತಂದ್ರೆ ಹುಚ್ಚಾಗ್ಬಿಟ್ಟಿದ್ದಾರೆ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.